ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಾರ್ಮಲ್ಸ್ಗಿಂತ 24% ಕಡಿಮೆ ಆಗಿದೆ. ಸೊ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ. ಅದು ಕೂಡ ಹೋಗ್ಬೋದು. ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ, ಅಲ್ಲ ಆಗಸ್ಟ್ಗಿಂತ ಮುಂಚಿತವಾಗಿ. ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ 24 ಜಿಲ್ಲೆಗಳಲ್ಲಿ ನಾರ್ಮಲ್ಲಾಗಿ ಮಳೆಯಾಗಿದೆ, ವಾಡಿಕೆ ಮಳೆಯಾಗಿದೆ. 6 ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ. 1 ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ. ಈಗ ಆ್ಯಸಿಟೀಸ್ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ. ರಸಗೊಬ್ಬರಕ್ಕೂ ತೊಂದರೆ ಇಲ್ಲ, ಯೂರಿಯಾಕ್ಕೂ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ, ನಾವು ಕೊಡಬೇಕಾಗಿದ್ದದನ್ನು ಕೊಟ್ಟಿಲ್ಲ ಅವರು. ನಾನು ಪತ್ರ ಬರೆದಿದ್ದೀನಿ, ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಪತ್ರ ಬರೆದಿದ್ದಾರೆ. ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ. ಇಲ್ಲ, ಈರುಳ್ಳಿ ಬೆಳೆ ನಷ್ಟ ಆಗಿರಲಿ, ಟೊಮೆಟೊ ಬೆಳೆ ನಷ್ಟ ಆಗಿರಲಿ, ಹೆಸರು ಬೆಳೆ ನಷ್ಟ ಆಗಿರಲಿ, ತೊಗರಿ ಬೆಳೆ ನಷ್ಟ ಆಗಿರಲಿ, ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ, ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ. ಆಮೇಲೆ ವಿ ವಿಲ್ ಟೇಕ್ ಎ ಡಿಸಿಷನ್, ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್. ಜನಾಂದೋಲನಗೊಳ್ಳಲು ಕಾಯ ವಾಚ ಮನಸ ಎಲ್ಲರೂ ಅಕ್ಷರ ಕಲಿತು ಸಾಕ್ಷರಸ್ಥರಾಗಿ. ಘಟನೆ ಅಥವಾ ಒಂದು ಉದಾಹರಣೆ ಅಂತ ಹೇಳ್ಬೋದು. ಒಬ್ಬರು CTP ಅಂದರೆ ಕನ್ವಿಕ್ಟೆಡ್ ಪ್ರಿಸ್ನರ್, ಸೊ ಕಾರಾಗೃಹದಲ್ಲಿ ಇದ್ಕೊಂಡು ಡಿಸ್ಟೆಂಟ್ ಲರ್ನಿಂಗ್ ಮೂಲಕ ಇದು ನಡವಳಿಕೆಗೂ ತಿಳುವಳಿಕೆಗೂ ತುಂಬಾ ಲಿಂಕ್ ಅನ್ನ ಕೊಡುತ್ತೆ. ಕೆಲವರು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಅವ್ರ ನಡವಳಿಕೆ ಯಾರಿಗೂ ಕೂಡ ಬೇಡ. ಏನು ತಿಳಿದಿರೋದಿಲ್ಲ, ಆದ್ರೆ ಅವರ ನಡವಳಿಕೆ ಇದೆಯಲ್ಲ ಎಲ್ಲ ವ್ಯಕ್ತಿಗಳು ಕೂಡ ಪಾಲಿಸಬೇಕು ಅಂತ ಅನ್ಸುತ್ತೆ. ಸರ್ಕಾರದಿಂದ ಏನೇನು ಸವಲತ್ತಿದೆ ಅಂತ ಹೇಳಿ ಅದನ್ನು ನಾನು ಸ್ವತಃ ಓದಿ ಬರ್ಕೊಂಡ್ರ ಮೂಲಕ ಅರ್ಥ ಮಾಡಿಕೊಂಡು ಆ ಸವಲತ್ತನ್ನು ಪಡ್ಕೊಂಡು ಸಾರ್ಥಕ ಬದುಕನ್ನು ಸಾಧಿಸಬೇಕಾದ್ರೆ ಈ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಘಟ್ಟವಾಗಿ ಮನುಷ್ಯನಲ್ಲಿ ಆಗುತ್ತೆ. ಶಿಕ್ಷಣ ಕೊಡಿಸಿ ಅವರಿಗೆ ಅಕ್ಷರನ ಅಭ್ಯಾಸ ಮಾಡಿಸಿ ಅವರ ಬದುಕನ್ನು ಹಸನಾಗಿ ಮಾಡುವಂಥ ಕಾರ್ಯಕ್ರಮ ಇದು. ಹಾಗಾಗಿ ಅವರಿಗೆ ಶಿಕ್ಷಣ ಕೊಡಿಸೋದು ನಮ್ಮ ಮೂಲ ಉದ್ದೇಶವಾಗಿರೋದ್ರಿಂದ ಅದರಿಂದ ಅವರು ಸುಧಾರಣೆಗೊಂಡು ಅವರ ಬದುಕಿನಿಗೆ, ಅವರ ಅಕ್ಷರ ಜ್ಞಾನ ಹೊಂದಿ ಮತ್ತು ಅವರ ಬದುಕುಗಳಿಗೆ ಅನುಕೂಲ ಆಗುತ್ತೆ. ಮತ್ತು ಅವರು ಏನೇ ಕೇಸ್ ಇರ್ಬೋದು, ಅಕಸ್ಮಾತ್ ಅವ್ರು ಏನಾದರೂ ಕೋರ್ಟು ಕಚೇರಿ ಅಕ್ಷರ ಜ್ಞಾನ ಬೆಳೀಲಿ ಅಂತ ಹೇಳೋದು ಸಣ್ಣದಾಗಿ ನಾವು ಅವ್ರ ಶಿಕ್ಷಣ ಕೊಡ್ತಾ ಇದ್ದೀವಿ. फोकस करना है, प्रदूषण कम करना है और जो एक बड़ी चुनौती पूरे विश्व के सामने है ग्लोबल क्लाइमेट वार्मिंग की, उसमें भारत एक रिस्पॉन्सिबल ग्लोबल सिटीजन के नाते काम करता है, अपना योगदान देता है
और मुझे खुशी है कि माननीय प्रधानमंत्री नरेंद्र मोदी जी के नेतृत्व में दुनिया की जो बड़ी अर्थव्यवस्थाएं हैं उसमें से भारत का जो परफॉर्मेंस है, जो हमने पेरिस में COP21 में जो नेशनली डिटरमिन्ड कॉन्ट्रीब्यूशंस रखे थे और समय समय पे उसको और हम बढ़ाते जा रहे हैं, उन सब में अगर हम G20 के बड़े देश देखें तो भारत लगभग टॉप 3 में लगातार रहा है ग्लोबल सस्टेनेबिलिटी एफर्ट्स में। ಮತ್ತು ಮಾಡಿ 2025ಕ್ಕೆ ರೈತ ಯುವ ತುಮಕೂರು ವಿಶ್ವವಿದ್ಯಾನಿಲಯ ಹಾಗೂ ಕಲಾವಿದರಿಂದ ಸಂಗೀತ ಸಮೃದ್ಧಿಗೊಳಿಸಲಿಕ್ಕೆ ಇರುವಂಥದ್ದು. ನಾಟಕಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಜನ ಅವರನ್ನ ಎಲ್ಲೋ ಒಂದು ಕಡೆ ನಾವು ಮರೆತು ಹೋಗ್ತೇವೆ. ಮೈಸೂರಿನಲ್ಲಿ ಅವರಿಗೆ ಅವಕಾಶ ಸಿಗದೇ ಇರಬಹುದು. ಬಹುಶಃ ನಮ್ಮ ಲಕ್ಷ್ಮಣ್ ದಾಸ್ ಅವರಿದ್ದಾರೆ, ಅವರು ಹರಿಕತೆ ದಾಸರು. ಇಡೀ ಜನಸಮುದಾಯಕ್ಕೆ ಆ ಹರಿಕತೆಯನ್ನ ಮಾಡುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪುರಾಣಗಳನ್ನ ಜನಸಮುದಾಯಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥವ್ರು ಲಕ್ಷ್ಮಣ್ ದಾಸ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.